ಜೈ ಹಿಂದ್ ಎಲ್ಲ ನನ್ನ BSF ಅಸ್ಪಿರೆಂಟ್ಸ್ಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಯಾರೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಿ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಂಡಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರಿ. ಸರ್, ಇದು ಫಿಸಿಕಲ್ ಆಗಿದೆ, ಎಕ್ಸಾಮ್ ಅನ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ? ಪ್ರತಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ವಿಡಿಯೋ ಮಾಡಿ ಸರ್. BSF ಬಗ್ಗೆ ನಾವು ಬಹಳ ದಿನ ಆಯಿತು ಓದ್ತಾ ಇದ್ದೀವಿ, ಏನು ಕೂಡ ಅದ್ರ ಬಗ್ಗೆ ಅಪ್ಡೇಟೇ ಬರ್ತಾ ಇಲ್ಲ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಗೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದು ಯಾವುದೇ ತರಹದ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಇನ್ನೂ ಕೂಡ ಏನು ಬಂದಿಲ್ಲ. ಇದು ಬಂದ್ಬಿಟ್ಟು ಎರಡನ್ನೂ ಕೂಡ 2025ರಲ್ಲಿ ಫಿಸಿಕಲ್ ಕಂಪ್ಲೀಟ್ ಆಗಿದಾವು. ನೋಡ್ಕೊಳ್ರಿ, ಈಗ ಬಂದ್ಬಿಟ್ಟು ಪ್ರೆಸೆಂಟ್ 2026. ಅದು ಆಲ್ಮೋಸ್ಟ್ ಹೆಡ್ ಕಾನ್ಸ್ಟೇಬಲ್ ಅಂಕಿ ಒನ್ ಇಯರ್ ಆಗಕ್ ಬಂತು ಫಿಸಿಕಲ್ ಕಂಪ್ಲೀಟ್ ಆಗಿ. ಇದಕ್ಕೆ ಬಂದ್ಬಿಟ್ಟು ಯಾಕಂದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಹೆಡ್ ಕಾನ್ಸ್ಟೇಬಲ್ ಅನ್ನ ಎಲ್ಲರೂ ಕೂಡ ಪಾಸ್ ಆಗಿದ್ರ. ಹೆಡ್ ಕಾನ್ಸ್ಟೇಬಲ್ HCM ಏನಿತ್ತಲ್ಲ, ಇದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಿಸಿಕಲ್ ಅನ್ನ ಪಾಸ್ ಆಗಿದ್ರಿ. ಇಲ್ಲಿ ಇದೇನಿದಲ್ಲ ಟ್ರೇಡ್ಸ್ಮನ್ ಆಲ್ಮೋಸ್ಟ್ ಎಲ್ಲರೂ ಯಾಕಂದ್ರೆ 5K ರನ್ ಇತ್ತು, 5 ಕಿಲೋಮೀಟರ್ ರನ್ನಿಂಗ್ ಇತ್ತು. 24 ಮಿನಿಟ್ಸ್ ಅಲ್ಲಿ ಟೈಮ್, ಅಂದ್ರೆ 24 ಮಿನಿಟ್ಸ್ ಅಲ್ಲಿ ನೀವು ರನ್ನಿಂಗ್ ಅನ್ನ ಓಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನು ಕೂಡ ಒಂದಿಷ್ಟು ಜನಗಳು ಪಾಸ್ ಆಗಿದೆ. ಇದಕ್ಕೆ ಎಷ್ಟು ಇತ್ತಪ್ಪ ಅಂದ್ರೆ ಬಾಯ್ಸ್ ಗೆ 157 ಸೆಂಟಿಮೀಟರ್ ಹೈಟ್ ಇತ್ತು. ಎಷ್ಟು ಗರ್ಲ್ಸ್ ಗೆ ಮಾತ್ರ 155 ಸೆಂಟಿಮೀಟರ್ ಹೈಟ್ ಇತ್ತು. ನೆಕ್ಸ್ಟ್ ಅದರ ಜೊತೆಗೆ ಬಾಯ್ಸ್ ಗೆ 165 ಸೆಂಟಿಮೀಟರ್, ಗರ್ಲ್ಸ್ ಗೆ ಆಲ್ಮೋಸ್ಟ್ ಯಾಕಂದ್ರೆ ಹೈಟ್ ಕಡಿಮೆ ಐತಲ್ಲ. ಆ ಕಾರಣಕ್ಕೋಸ್ಕರ ಫಿಸಿಕಲ್ ಓಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೆಲ್ಲ ರನ್ನಿಂಗ್ ಪಾಸ್ ಆಗಿದ್ರಲ್ಲ, ಅವರು ನೆಕ್ಸ್ಟ್ ಹೈಟ್ ನಲ್ಲಿ ಪಾಸ್ ಆಗೇ ಬಿಟ್ಟಿದಾರ. ಈಗ ಡೌಟ್ ಏನಪ್ಪಾ ಅಂತಂದ್ರೆ, ಸರ್ ನಾವು BSF ಟ್ರೇಡ್ಸ್ಮನ್ನಿಗಾಗಿ ಸಫ್ರೇಟ್, ಯಾಕಂದ್ರೆ ನಮ್ದು ಅಗ್ನಿವೀರ್ ಏಜ್ ಕಂಪ್ಲೀಟ್ ಆಗಿದೆ, ನಾವು BSF ಆಗ್ಬೇಕು ಸರ್, ನಾವು ಈ ಸರಿ ಪಕ್ಕಾ ಟ್ರೇಡ್ಸ್ಮನ್ನೇ ಆಗ್ಬೇಕು ಅಂತ ಸ್ಟಡಿ ಮಾಡಕತ್ತೀವಿ ಸರ್. ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಆದ್ರೂ ಕೊಡಿ ಸರ್. ಎಷ್ಟಂತ ನಾವು ರೂಮ್ ಮಾಡ್ಕೊಂಡು ಧಾರವಾಡದಲ್ಲಿ, ಬಿಜಾಪುರದಲ್ಲಿ, ಬಾಗಲಕೋಟೆಯಲ್ಲಿ ಓದ್ಬೇಕು ಸರ್ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ಇದ್ರ ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗುತ್ತೆ ಸರ್? ಇವಾಗ ಹೆಡ್ ಕಾನ್ಸ್ಟೇಬಲ್ ಕಂಪ್ಲೀಟ್ ಆಗಿದೆ ಅಲ್ಲ ಸರ್, ಆಲ್ಮೋಸ್ಟ್ ಮೊದಲಿಗೆ ಟ್ರೇಡ್ಸ್ಮನ್ ಎಕ್ಸಾಮ್ ನಡೆಸ್ತಾರ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ಟ್ರೇಡ್ಸ್ಮನ್ ಫಸ್ಟ್ ನಡೆಸೋದಿಲ್ಲ, ಫಸ್ಟ್ ನಡೆಸಬೇಕಾಗಿರೋದು ಯಾವುದು? ನಿಮ್ದು HCM ನಡೆಸ್ತಾರ, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಯಲ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ ಮೊದಲಿಗೆ. ಸೆಕೆಂಡ್ ಕಂಡಕ್ಟ್ ಮಾಡಬೇಕಾಗಿದ್ದು ನಿಮ್ದು ಯಾವುದು? ಸೆಕೆಂಡ್ ಕಂಡಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ದು ಟ್ರೇಡ್ಸ್ಮನ್ ಓದಿದ್ದು, ಆಮೇಲೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ನೀವು ಎರಡನ್ನೂ ಕೂಡ ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಂಡಿದ್ರಿಪ್ಪ ಅಂದ್ರೆ ಇದು ಎಕ್ಸಾಮ್ ಪಾಸ್ ಆದ್ಮೇಲೆ ಟೈಪಿಂಗ್ ಟೆಸ್ಟ್ ಇರ್ತಾರೆ. ಯಾವ ತರಪ್ಪ ಅಂದ್ರೆ 35 ವರ್ಡ್ ಪರ್ ಮಿನಿಟ್, ಅಂದ್ರೆ 35 ವರ್ಡ್ಗಳನ್ನ ಒಂದೇ ನಿಮಿಷದಲ್ಲಿ ಟೈಪ್ ಮಾಡಬೇಕು. ಯಾವಾಗ ನೋಡ್ಕೊಡ್ರಿ, ಈ ಸರಿ ನಾನು ಏನ್ ಬರ್ತಿದ್ದೀನಪ್ಪ ಅಂದ್ರೆ, ಇದು ಹೆಡ್ ಅನ್ನೋದು ಒಂದು ವರ್ಡ್, ಕಾನ್ಸ್ಟೇಬಲ್ ಅನ್ನೋದು 2ನೇ ವರ್ಡ್, ಡೇಟ್ ಅನ್ನೋದು 3ನೇ ವರ್ಡ್, ಫಸ್ಟ್ ಅನ್ನೋದು 4ನೇ ವರ್ಡ್. ಈ ತರದ 4 ವರ್ಡ್ಗಳಿದ್ವು. ಇಂಥ 35 ವರ್ಡ್ಗಳನ್ನ ನೀವು ಟೈಪ್ ಮಾಡಬೇಕಾಗತ್ತ. ಅಂದ್ರೆ ನಿಮ್ ಟೈಪಿಂಗ್ ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಅಂದ್ರೆ ಮಾತ್ರ ನೀವು ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಿಗೆ ಸೆಲೆಕ್ಷನ್ ಆಗೋಕೆ ಸಾಧ್ಯ. ಆಲ್ ಓವರ್ ಇಂಡಿಯಾ ಕಟ್ಟಪ್ ಇರುತ್ತೆ. HCM ಗೆ ಆಲ್ ಓವರ್ ಇಂಡಿಯಾದಲ್ಲಿ ಕಟ್ಟಪ್ ಇರ್ತದ. ಯಾರೆಲ್ಲ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟು ಕಟ್ಟಪ್ ಮಾಡ್ತಾರಲ್ಲ, UP ಬಿಹಾರದವರು ಹೈಯೆಸ್ಟ್ ಕಟ್ಟಪ್ ಅನ್ನ ಸ್ಕೋರ್ ಮಾಡ್ತಾರೆ. ಅವ್ರ ತಕ್ಕಂಗ ನಾವು ಕೂಡ ಸ್ಕೋರ್ ಮಾಡಿದ್ರೆ ನಾವು ಸೆಲೆಕ್ಷನ್ ಆಗ್ತೀವಿ, ಇಲ್ಲಂದ್ರೆ ಸೆಲೆಕ್ಷನ್ ಆಗೋದಿಲ್ಲ. ನೋಡ್ಕೊಡ್ರಿ, ವಿಚಾರ ಮಾಡಿ, ಸ್ಟಡಿ ಮಾಡಿ. ಓಕೆ, ಇದು ಸರ್ BSF ಟ್ರೇಡ್ಸ್ಮನ್ ಏನಿದೆಯಲ್ಲ ಸರ್, ಇದು BSF ಟ್ರೇಡ್ಸ್ಮನ್ ಗೆ ಸ್ಟೇಟ್ ವೈಸ್ ಕಟ್ಟಪ್ ಇರುತ್ತಾ? ಓಕೆ, ಎಸ್, ಸ್ಟೇಟ್ ವೈಸ್ ಕಟ್ಟಪ್ ಇರ್ತದೆ. ಯಾವುದು? ಸ್ಟೇಟ್ ವೈಸ್ ಕಟ್ಟಪ್ ಇರ್ತೈತಿ. ನೋಡ್ಕೊಳ್ರಿ, ನಮ್ಮ ಹೋದ್ ಸರಿ ಯಾಕಂದ್ರೆ BSF ಏನಿದ್ದಲ್ಲ, 45 ಮಾರ್ಕ್ಸ್, ನೆಕ್ಸ್ಟ್ 50 ಮಾರ್ಕ್ಸ್ ಇಷ್ಟೇ ನಿಂತಿದ್ದಾವ. ಅದಕ್ಕಿಂತ ಮೊದಲು 2018ರಲ್ಲಿ ಕಾನ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಬರೀ ಜಸ್ಟ್ 35 ತಗೊಂಡವರು ಕೂಡ ಪಾಸ್ ಆಗಿದ್ದಾರೆ. ಜಸ್ಟ್ 35 ಮಾರ್ಕ್ಸ್ ತಗೊಂಡವರು ಕೂಡ ಪಾಸ್ ಆಗಿದ್ದಾರೆ. ಈ ಸರಿ ಕಟ್ ಆಫ್ ಏನಿಲ್ಲ ಅಂತಂದ್ರೂ ಕೂಡ 60 ಅಬವ್ ಹೋಗ್ಲೇಬೇಕು. ನಮ್ಮ ಸ್ಟೇಟ್ ಕಟ್ ಆಫ್ ನಿಲ್ಬೇಕಂದ್ರೆ ನೀವು ಸ್ಕೋರ್ ಅನ್ನ 65 ಅಬವ್ ಸ್ಕೋರ್ ಅನ್ನ ಮಾಡಲೇಬೇಕಾಗುತ್ತೆ. ಯಾರೆಲ್ಲ ಫಿಸಿಕಲ್ ಪಾಸ್ ಮಾಡ್ಕೊಂಡಿರಲಿಲ್ಲ, ಚೆನ್ನಾಗಿ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಡ್ರಿ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತಾಡೋದು, ಯಾವುದೇ ತರಹದ ಕನ್ನಡದಲ್ಲಿ ಇರೋದಿಲ್ಲ. ನೀವೇನಾದ್ರೂ SSC GD ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಇದ್ರಿಯಪ್ಪ ಅಂತಂದ್ರೆ, ಕನ್ನಡದಲ್ಲಿ ಏನಾದರೂ ಸ್ಟಡಿ ಮಾಡ್ತಾ ಇದ್ರಿಯಪ್ಪ ಅಂದ್ರೆ ಕನ್ನಡದಲ್ಲಿ ಮಾಡಕ್ ಹೋಗ್ಬೇಡ್ರಿ, ಇಂಗ್ಲಿಷ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ರಿ. ಅಂದ್ರೆ ನಿಮ್ಗೆ 100% ಸೆಲೆಕ್ಷನ್ ಆಗ್ತೀರಾ. ಎಕ್ಸಾಮ್ ಅಂಕಿ ಇನ್ನೂ ಫಿಕ್ಸ್ ಆಗಿಲ್ಲ. ನನ್ನ ಪ್ರಕಾರ ಇನ್ನೂ 1 ತಿಂಗಳ ಮೇಲೆ ಹೋಗುತ್ತೆ ಎಕ್ಸಾಮ್. ನನ್ನ ಪ್ರಕಾರ ಕನ್ಫರ್ಮೇಶನ್ ಆಗೋದು ಇನ್ನೂ 1 ತಿಂಗಳ ಮೇಲೆ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಸರ್ ಇದನ್ನ ಮಾತ್ರ ನಾನು ಟ್ರೈ ಮಾಡ್ತಾ ಇದೀನಿ ಅಂತಿರ್ತಕ್ಕಂಥವ್ರು ನಾನು ಹೇಳ್ತಾ ಇದೀನಿ, ಯಾವುದೇ ಒಂದು ಜಾಬಿಗೆ ಕಾಂಪಿಟೇಷನ್ ಅನ್ನ ಮಾಡ್ರಿ,
ಒಂದನ್ನೇ ಅಂತ ಯಾವತ್ತೂ ಟಾರ್ಗೆಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ. ನಾನು ಒಂದೇ ಮಾಡ್ತೀನಿ, ಅಗ್ನಿವೀರೇ ಮಾಡ್ತೀನಿ, SSC GDನೇ ಮಾಡ್ತೀನಿ ಅಂತ ಇಟ್ಕೊಂಡು ಕೂರಕ್ ಹೋಗ್ಬೇಡ್ರಿ. ಅದರ ರಿಲೇಟೆಡ್, ಆ ಸಿಲೆಬಸ್ ರಿಲೇಟೆಡ್ ನಿಮ್ಮ ಹೈಟು ವೇಟು ತಕ್ಕಂಗ, ನಿಮ್ಮ ಫಿಸಿಕಲ್ ತಕ್ಕಂಗ, ನಿಮ್ಮ ಮೆಡಿಕಲ್ ತಕ್ಕಂಗ ಯಾವ ಜಾಬ್ ಅಪ್ಲೈ ಆಗ್ತಾವಲ್ಲ ಅವ್ನ ಎಲ್ಲನೂ ಕೂಡ ಪ್ರಯತ್ನ ಮಾಡ್ರಿ. ಅಂದ್ರೆ ಮಾತ್ರ ನೀವು ಸಕ್ಸಸ್ ಆಗಕ್ಕೆ ಸಾಧ್ಯ. ನಾನು BSF ಪಾಸ್ ಆಗಿನಿ ಸರ, ನನಗೆ SSC GD ಒಲ್ಯ ಅಂತ ಬಿಟ್ಟಿ ಅಂತ ತಿಳ್ಕೊ, BSF ಟ್ರೇಡ್ಸ್ಮನ್ ಎಕ್ಸಾಮ್ ಡೇಟ್ ಮುಂದೆ ಹೋಯ್ತಂದ್ರ, ಬಹಳ ಮುಂದೆ ಹೋಯ್ತಂದ್ರ SSC GD ಎಕ್ಸಾಮ್ ಮುಗಿದು ಫಿಸಿಕಲ್ ನಡೆದು ಮೆಡಿಕಲ್ ಆಗಿ ಫೈನಲ್ ಮೆರಿಟ್ ಬಿಸ್ಲಿಟ್ಟು ಟ್ರೈನಿಂಗಿಗೆ ಹೊಂಟ್ರಪ್ಪ ಅಂದ್ರೆ ಅವಾಗ ಅನ್ಸುತ್ತ ನಾನು BSFಗೆ ಎಫರ್ಟ್ ಹಾಕುವುದನ್ನ SSC GDಗೆ ಕೂಡ ಎಫರ್ಟ್ ಹಾಕಿದ್ರೆ SSC GDಯಲ್ಲಿ ನಾನು ಪಕ್ಕಾ ಸೆಲೆಕ್ಷನ್ ಆಗ್ತಿದ್ದೆ ತಾನೆ, ಆ ಥರ ಆಗುತ್ತಾ. ಅದಕ್ಕೋಸ್ಕರ ಎಲ್ಲನೂ ಕೂಡ SSCಗೆ ಇದ್ರ ರಿಲೇಟೆಡ್ ಓದಾಕತ್ತಿರಪ್ಪ ಅಂದ್ರೆ ಯಾವುದೇ ITBP ಆಗಿರಲಿ, ನೆಕ್ಸ್ಟ್ SSB ಸಶಸ್ತ್ರ ಸೀಮಾ ಬಲದಲ್ಲಿ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರ, SSC GD ಆಯಿತು. ಅದ್ರ ಜೊತೆಗೆ ನೆಕ್ಸ್ಟ್ ಯಾವುದೇ ಸಿವಿಲಿಯನ್ ಫೋರ್ಸ್ಗಳನ್ನ ಕಾಲ್ ಫಾರ್ಮ್ ಮಾಡಿರಲಿ, ಅವ್ರ ರಿಲೇಟೆಡ್. ಯಾಕಂದ್ರೆ ಇಂಗ್ಲೀಷಲ್ಲಿ ಸ್ಟಡಿ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲದಕ್ಕೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇಂಗ್ಲೀಷ್ನಲ್ಲಿ ಜಾಸ್ತಿ ಏನೋ ಸ್ಟಡಿ ಮಾಡಕ್ಕೆ ಟ್ರೈ ಮಾಡಿರಿ. ಅಗ್ನಿವೀರ್ SSC GD, ನಾನು SSC GDನೇ ಟ್ರೈ ಮಾಡ್ತೀನಿ ಅಂತಿರ್ತಕ್ಕಂಥವ್ರು ಕನ್ನಡದಲ್ಲಿ ಮಾಡಿದ್ರೆ ಏನು ಪರವಾಗಿಲ್ಲ. ಓಕೆ, ಇನ್ನು ಏನಂದ್ರು 1.5 ಮಂತ್ ಮಟ್ಟ ಹೋಗುತ್ತಾ, ಪ್ರಯತ್ನ ಕಂಟಿನ್ಯೂ ಆಗಿರಲಿ. ಎಕ್ಸಾಮ್ ಡೇಟ್ ಅನ್ನ ಕೇಳ್ತಾ ಇದ್ದಿಲ್ಲ, ಸೊ ಇನ್ನು ನಿಮ್ಗೆ 1 ಮಂತ್ ಮಟ್ಟ ಹೋಗುತ್ತಾ, ಸ್ಟಡಿ ಮಾಡ್ಕೊಡ್ರಿ. ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಸೆಲೆಕ್ಷನ್ ಆಗ್ತೀರಿ, ಇಲ್ಲಂತಂದ್ರೆ ಸೆಲೆಕ್ಷನ್ ಆಗೋಕೆ ಸಾಧ್ಯ ಇಲ್ಲ. ಓಕೆ, ಗೊತ್ತಾಯ್ತಾ? ಅದ್ರೊಳಗಡೆ ಸರ್ ಇದಕ್ಕೆ ನೆಗೆಟಿವ್ ಐತಾ ಇಲ್ಲ? ಸೊ ನೆಗೆಟಿವ್ ಇನ್ನೂ ಕೂಡ ಏನು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಎಲ್ಲರೂ ಕೇಳಿರ್ತಕ್ಕಂಥವ್ರು ಏನು ಸರ್ ಇದಕ್ಕೆ ನೆಗೆಟಿವ್ ಇದೇನಾ ಇಲ್ಲ? ನೆಗೆಟಿವ್ ಇನ್ನೂ ಕನ್ಫರ್ಮೇಶನ್ ಆಗಿಲ್ಲ, ಐತೋ ಅಥವಾ ಇಲ್ಲೋ ಇನ್ನೂ ಏನು ಕನ್ಫರ್ಮೇಶನ್ ಆಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಏನ್ ಮಾಡ್ರಿ, ನೀವು ನೆಗೆಟಿವ್ ಐತೆ ಅಂತ ಹೇಳಿ ಸ್ಟಡಿ ಮಾಡ್ರಿ. ಸುಮ್ಮನೆ 100 ಕ್ವಶನ್ಸ್ ಇರ್ತಾವೆ, 100ಕ್ಕೆ 100 ಟಚ್ ಮಾಡಿ ಬಂದ್ರಪ್ಪ ಅಂದ್ರೆ ಅದು ನಿಮಗೆ ನಾಳೆ ಅಕಸ್ಮಾತ್ ನೀವು ತಪ್ಪು ಕ್ವಶನ್ಸ್ಗಳನ್ನ ಹಾಕಿದ್ರಪ್ಪ ಅಂದ್ರೆ ನೀವು ಹಾಕಿರ್ತಕ್ಕಂಥ ಆನ್ಸರ್ಗೆ ಕೂಡ ಕಟ್ಟಾಗಿ ಲೆಸ್ ಆಗುತ್ತಾ. ಓಕೆ, ಯಾರೆಲ್ಲ BSF ಹೆಡ್ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮನ್ ಹುದ್ದೆಗಳದ ಫಿಸಿಕಲ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಸೊ ಅಂತ ವಿಡಿಯೋನ ನೋಡ್ತಿರ್ತಕ್ಕಂಥ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಸರ್ ಅಂತಿರ್ತಕ್ಕಂಥವ್ರು ಯಾವುದೇ ಕಾಲ್ ಫಾರ್ಮ್ ಮಾಡಿರಲಿ, ಇವತ್ತು ಇದೆ ಅಂತಲ್ಲ, ಟ್ರೇಡ್ಸ್ಮನ್ ಆಗಿರಲಿ ಮತ್ತೆ ITBPನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ ಅಂತಿದ್ರ. ಸೊ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಲೇಟ್ ಆದ್ರೂ ಕೂಡ ಪರವಾಗಿಲ್ಲ, ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಮ್ಮ HSI ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ಈಗ ಟೋಟಲಿ 3 ವರ್ಷ ಆಯಿತು. ಸೊ ಪ್ರತಿ ಒಂದು ಇನ್ಫಾರ್ಮೇಶನ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ತಲುಪ್ತಾನೆ ಹೋಗುತ್ತೆ. ಸೊ ವಿಡಿಯೋ ನೋಡಿದ್ದ ಇಷ್ಟ ಆಗಿದ್ರೆ, ಸೊ ತುಂಬಾನೇ ಹೆಲ್ಪ್ ಆಗಿದೆ ಸರ ಈ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದ್ರು ಇದ್ರೆ, ನೆಕ್ಸ್ಟ್ ಇದು ಎಕ್ಸಾಮ್ ಡೇಟ್ ಫಿಕ್ಸ್ ಆದ್ಮೇಲೆ ಅಡ್ಮಿಟ್ ಕಾರ್ಡ್ ಅದೆಲ್ಲ ಡೀಟೇಲ್ ಪ್ರೊಸೆಸ್ ನಾವು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇವಾಗಲೇ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಅಪ್ಡೇಟ್ ಬರ್ತದ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.